ಎಲ್ಲರಿಗೂ ಚಾರ್ವಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಾರುತಿ ಸೋಮ್ಲಾಪುರ್. ಈಗಾಗಲೇ 2 ತರಗತಿಗಳನ್ನು ನಾವು ಮಾಡಿದ್ವಿ. ಇವತ್ತಿನ ಒಂದು ತರಗತಿ ಏನಿದೆಯಲ್ಲ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವಿಷಯ. ಇವತ್ತಿನ ತರಗತಿ ಅತ್ಯಂತ ಮಹತ್ವಪೂರ್ಣವಾದಂತಹ ವಿಷಯ. ಹಾಗಾಗಿ ಆ ವಿಷಯವನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಚಾರ್ವಾಕ ಅಕಾಡೆಮಿ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರುವವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಈ ಒಂದು ತರಗತಿಯನ್ನು ಪೂರ್ಣವಾಗಿ ವೀಕ್ಷಣೆ ಮಾಡಿ ಎನ್ನುವಂತಹ ಒಂದು ವಿಷಯವನ್ನು ಹೇಳ್ತಾ ಇಂದಿನ ತರಗತಿಯನ್ನು ಆರಂಭ ಮಾಡೋಣ. ನೆನಪಿರಲಿ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದು ನೋಡಿ, ನಾನು ಇವತ್ತು ಹೇಳುವಂತಹ ವಿಷಯ ಮೇಲೆ ಕಂಪಲ್ಸರಿಯಾಗಿ 1-2 ಕ್ವಶನ್ ಇರ್ತದೆ. ಹಾಗಾದರೆ ನಾನು ಹೇಳುವಂತಹ ವಿಷಯ ಯಾವುದು ಅಂತಂದರೆ ನಮ್ಮ ದೇಶದ ಮೊದಲ ಪ್ರಜೆ. ನಮ್ಮ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿ, ರಾಷ್ಟ್ರ ಅಧ್ಯಕ್ಷರ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡ್ಬೋದು. ನೆನಪಿರಲಿ, ರಾಷ್ಟ್ರಪತಿ ಎನ್ನುವಂತಹ ವಿಷಯದ ಮೇಲೆ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರತಿಯೊಂದು ಕ್ವಶನ್ ಇದ್ದೇ ಇರ್ತದೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ರಾಷ್ಟ್ರಪತಿಯವರ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ. ರಾಷ್ಟ್ರಪತಿ ಓಕೆ. ಫಸ್ಟ್ ನೆನಪಿರಲಿ, ಸಂವಿಧಾನದ ಒಂದು 5ನೇ ಭಾಗದಲ್ಲಿ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ನೆನಪಿರಲಿ. ರಾಷ್ಟ್ರಪತಿ ಬಗ್ಗೆ ತಿಳ್ಕೊಳ್ಳೋ ಮುಂಚಿತವಾಗಿ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ದಾವೆ? 25 ಭಾಗಗಳಿದ್ದಾವೆ, ಹೌದಾ? ಆ 25 ಭಾಗಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಭಾಗ 5ನೇ ಭಾಗ. ಸಂವಿಧಾನದ 5ನೇ ಭಾಗದಲ್ಲಿ 52ನೇ ವಿಧಿಯಿಂದ 157ನೇ ವಿಧಿಯವರೆಗೆ ಕೇಂದ್ರ ಸರ್ಕಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಸಂವಿಧಾನದ 5ನೇ ಭಾಗದಲ್ಲಿ 52ನೇ ವಿಧಿಯಿಂದ 151ನೇ ವಿಧಿ. ಸಂವಿಧಾನದ 5ನೇ ಭಾಗದಲ್ಲಿ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ಕೇಂದ್ರ ಸರ್ಕಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿದೆ. ಎಷ್ಟನೇ ಭಾಗ? 5ನೇ ಭಾಗ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಅಂತಂದರೆ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ಯಾವುದರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ? ಕೇಂದ್ರ ಸರ್ಕಾರದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಹಾಗಾದರೆ ಸಂವಿಧಾನದ 5ನೇ ಭಾಗ ಕೇಂದ್ರ ಸರ್ಕಾರದ ಬಗ್ಗೆ ಇರ್ತದೆ. ಹಾಗಾದರೆ ಆ ಕೇಂದ್ರ ಸರ್ಕಾರದಲ್ಲಿ ಯಾರೆಲ್ಲ ಕಂಡುಬರ್ತಾರೆ ಅಂತಂದರೆ ಫಸ್ಟ್ ನಮ್ಮಲ್ಲಿ ಆ ಕೇಂದ್ರ ಸರ್ಕಾರದಲ್ಲಿ ಪ್ರಮುಖವಾದಂತಹ ವ್ಯಕ್ತಿ ರಾಷ್ಟ್ರಪತಿ. ರಾಷ್ಟ್ರಪತಿ ಆದ ನಂತರ ಉಪರಾಷ್ಟ್ರಪತಿ ಆದ ನಂತರ ಕೇಂದ್ರ ಸಚಿವ ಸಂಪುಟ, ಅನಂತರದಲ್ಲಿ ಅಟಾರ್ನಿ ಜನರಲ್. ಓಕೆ, ಕೇಂದ್ರ ಸರ್ಕಾರವು ಯಾರನ್ನು ಒಳಗೊಂಡಿದೆ, ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಕೇಂದ್ರ ಸಚಿವ ಸಂಪುಟ ಮತ್ತು ಅಟಾರ್ನಿ ಜನರಲ್ ಅನ್ನು ಒಳಗೊಂಡಂತಹ ಒಂದು ಸರ್ಕಾರ ಕೇಂದ್ರ ಸರ್ಕಾರವಾಗಿರುತ್ತೆ. ಓಕೆ, ಕೇಂದ್ರ ಸರ್ಕಾರದ ಬಗ್ಗೆ ಎಷ್ಟನೇ ಭಾಗ ಮಾಹಿತಿ ನೀಡುತ್ತದೆ? 5ನೇ ಭಾಗ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ? 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ಕೇಂದ್ರ ಸರ್ಕಾರದಲ್ಲಿ ಯಾವೆಲ್ಲ ಅಂಶಗಳು ಕಂಡು ಬರ್ತವೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಕೇಂದ್ರ ಸಚಿವ ಸಂಪುಟ ಮತ್ತು ಅಟಾರ್ನಿ ಜನರಲ್ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಹಾಗಾದರೆ ನಮಗೆ ಇವತ್ತಿನ ತರಗತಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯ ಯಾವುದು ಅಂದರೆ ರಾಷ್ಟ್ರಪತಿ. ಓಕೆ, ರಾಷ್ಟ್ರಪತಿ ಅನ್ನುವಂತಹ ಒಂದು ವಿಷಯವನ್ನು ನೋಡ್ಕೊತೋಣ. ನೆನಪಿರಲಿ, ನಮ್ಮ ಭಾರತ ದೇಶದಲ್ಲಿ ಒಂದು ಅತ್ಯಂತ ಉನ್ನತವಾದಂತಹ ಹುದ್ದೆ ಯಾವುದು ಅಂತಂದರೆ ರಾಷ್ಟ್ರಪತಿ ಹುದ್ದೆ. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಉನ್ನತವಾದಂತಹ ಒಂದು ಹುದ್ದೆ ಯಾವುದು ಅಂತಂದರೆ ಈ ಒಂದು ರಾಷ್ಟ್ರಪತಿ ಹುದ್ದೆ ಆಗಿರ್ತದೆ. ಜೊತೆಗೆ ರಾಷ್ಟ್ರಪತಿ ಏನಿದಾರಲ್ಲ ಇವರು ನಮ್ಮ ಭಾರತ ದೇಶದ ಮೊದಲ ಪ್ರಜೆ. ನೆನಪಿರಲಿ, ಓಕೆ, ದೇಶದ ಒಂದು ಅತ್ಯಂತ ಉನ್ನತವಾದಂತಹ ಹುದ್ದೆ ಜೊತೆಗೆ ರಾಷ್ಟ್ರಪತಿಯವರು ನಮ್ಮ ದೇಶದ ಮೊದಲ ಪ್ರಜೆಯಾಗಿರ್ತಾರೆ. ಮೊದಲ ಪ್ರಜೆ
ನೆನಪಿರಲಿ, ನಮ್ಮ ಭಾರತದಲ್ಲಿ ಉನ್ನತ ಹುದ್ದೆ ಜೊತೆಗೆ ರಾಷ್ಟ್ರಪತಿಯವರು ಭಾರತ ದೇಶದ ಮೊದಲ ಪ್ರಜೆಯಾಗಿರ್ತಾರೆ. ಹಾಗಾದರೆ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ಯಾವುದ್ರ ಬಗ್ಗೆ ಮಾಹಿತಿ ನೀಡುತ್ತದ? ಕೇಂದ್ರ ಸರ್ಕಾರದ ಬಗ್ಗೆ. ಹಾಗಾದರೆ ರಾಷ್ಟ್ರಪತಿಯ ಬಗ್ಗೆ ಮಾಹಿತಿ ನೀಡುವಂತಹ ವಿಧಿ ಯಾವುದಂದರೆ 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ. 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ ರಾಷ್ಟ್ರಪತಿಯವರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಒಳಗೊಂಡಿದೆ. ಎಷ್ಟು? 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ. ಜೊತೆಗೆ ನೆಕ್ಸ್ಟ್ ಈ ರಾಷ್ಟ್ರಪತಿಯವರನ್ನ ನಾವು ರಾಷ್ಟ್ರ ಅಧ್ಯಕ್ಷರು ಅಂತ ಕೂಡ ಕರಿತೀವಿ. ಏನಂತ? ರಾಷ್ಟ್ರ ಅಧ್ಯಕ್ಷರು. ರಾಷ್ಟ್ರಪತಿಯವರನ್ನ ರಾಷ್ಟ್ರ ಅಧ್ಯಕ್ಷರು ಅಂತ ಕೂಡ ಕರಿತೀವಿ. ನೆನಪಿರಲಿ, ರಾಷ್ಟ್ರಪತಿ ಎನ್ನುವರನ್ನ ರಾಷ್ಟ್ರ ಅಧ್ಯಕ್ಷರು ಅಂತ ಕೂಡ ಕರಿತೀವಿ. ಹಾಗಾದ್ರೆ ಈ ಕ್ವಶನ್ ಏನಂತಂದ್ರೆ ರಾಷ್ಟ್ರಪತಿಯವರನ್ನ ರಾಷ್ಟ್ರಾಧ್ಯಕ್ಷರು ಅಂತ ನಾವು ಕರಿತೀವಲ್ಲ, ಹಾಗಾದ್ರೆ ಈ ರಾಷ್ಟ್ರಾಧ್ಯಕ್ಷರು ಎನ್ನುವಂತಹ ಹೆಸರನ್ನ ಸೂಚಿಸಿದವರು ಯಾರು ಅಂತಂದೇಳಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನಮ್ಮ ದೇಶದ ಮುಖ್ಯಸ್ಥರು ಯಾರು? ಪ್ರಥಮ ಪ್ರಜೆ ಯಾರು? ರಾಷ್ಟ್ರಪತಿ. ಆ ರಾಷ್ಟ್ರಪತಿಯವರನ್ನ ನಾವು ರಾಷ್ಟ್ರದ ಅಧ್ಯಕ್ಷರು ಅಂತ ಕೂಡ ಕರಿತೀವಿ. ರಾಷ್ಟ್ರಾಧ್ಯಕ್ಷರು ಎನ್ನುವಂತಹ ಹೆಸರನ್ನ ಸೂಚಿಸಿದಂತಹ ವ್ಯಕ್ತಿ ಯಾರು ಅಂತಂದೇಳಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೆನಪಿರಬೇಕು, KM ಪಣಿಕ್ಕರ್ ಅಂತ ಹೇಳಿ ಬರ್ತಾ ಇದ್ದಾರೆ. KM ಪಣಿಕ್ಕರ್ ಏನು ಮಾಡಿದ್ರು? ನಮ್ಮ ರಾಷ್ಟ್ರಪತಿಯವರನ್ನ ರಾಷ್ಟ್ರಾಧ್ಯಕ್ಷರು ಎನ್ನುವಂತಹ ಹೆಸರನ್ನ ಸೂಚಿಸಿದ್ರು. ನೆನಪಿರಲಿ, ರಾಷ್ಟ್ರಾಧ್ಯಕ್ಷರು ಎನ್ನುವಂತಹ ಹೆಸರನ್ನ ಸೂಚಿಸಿದವರು ಯಾರು ಅಂತಂದೇಳಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯಾರು? KM ಪಣಿಕ್ಕರ್. KM ಪಣಿಕ್ಕರ್. ಓಕೆ, ರಾಷ್ಟ್ರಪತಿಯವರ ಬಗ್ಗೆ ತಿಳಿಸುವಂತಹ ವಿಧಿಗಳು ಯಾವುವೆ? 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ. 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ. ಹಾಗಾದರೆ ಆ ವಿಧಿಗಳನ್ನು ನೋಡ್ಕೊಳ್ತೋಗೋಣ. ಫಸ್ಟ್ 52ನೇ ವಿಧಿ ಏನು ಹೇಳ್ತದ ಅನ್ನೋದನ್ನ ನೋಡ್ಕೊಳ್ತೋಗೋಣ. 52ನೇ ವಿಧಿಯಿಂದ 78ನೇ ವಿಧಿಯವರೆಗೆ ರಾಷ್ಟ್ರಪತಿಯವರ ಬಗ್ಗೆ ಮಾಹಿತಿ ನೀಡುತ್ತದ. ಹಾಗಾದ್ರೆ 52ನೇ ವಿಧಿ ಏನು ಹೇಳ್ತದ ಅಂತಂದ್ರೆ ನಮ್ಮ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು, ಇರಬೇಕು ಅಂತಂದೇಳಿ ಹೇಳ್ತಾರೆ. ಎಷ್ಟನೇ ವಿಧಿ? 52ನೇ ವಿಧಿ. 52ನೇ ವಿಧಿ ಏನನ್ನ ಹೇಳ್ತದ ಅಂತಂದ್ರೆ ನಮ್ಮ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು, ನಮ್ಮ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತಂದೇಳಿ ಹೇಳ್ತದ. ನಮ್ಮ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು. ಎಷ್ಟನೇ ವಿಧಿ? 52ನೇ ವಿಧಿ. ಅನಂತರದಲ್ಲಿ 53ನೇ ವಿಧಿ. 53ನೇ ವಿಧಿ ಏನು ಹೇಳ್ತದ ಅಂತಂದ್ರೆ ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಕಾರ್ಯಾಂಗದ ಎಲ್ಲ ಕಾರ್ಯಗಳು. ನೆನಪಿರಲಿ, 53ನೇ ವಿಧಿ ಏನು ಹೇಳ್ತದ ಅಂತಂದ್ರೆ ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಕಾರ್ಯಾಂಗದ ಎಲ್ಲ ಕಾರ್ಯಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತವೆ ಅಂತಂದೇಳಿ ಹೇಳ್ತದೆ. ಯಾರ ಹೆಸರಿನಲ್ಲಿ? ರಾಷ್ಟ್ರಪತಿಯವರ ಹೆಸರಿನಲ್ಲಿ. ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತವೆ ಅಂತಂದೇಳಿ 53ನೇ ವಿಧಿ ಹೇಳ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಬೇಜಾರ್ ಅಂತ ಕೇಳಿದ್ದಾರೆ. 53ನೇ ವಿಧಿ ಏನು ಹೇಳ್ತದ? ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಕಾರ್ಯಾಂಗದ ಎಲ್ಲ ಕಾರ್ಯಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತವೆ ಅಂತಂದೇಳಿ ಎಷ್ಟನೇ ವಿಧಿ ಇರ್ತದ? 53ನೇ ವಿಧಿ ಇರ್ತದ. ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು, ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತವೆ ಅಂತೇಳಿ ನಾವು ಹೇಳ್ಬಿಟ್ವಿ. ಹಾಗಾದ್ರೆ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಸಿಕೊಂಡು ಹೋಗೋರು ಯಾರು? ಆ ಪ್ರಶ್ನೆ ಬರಬೇಕು ನಮ್ಮ ಹತ್ರ. ನೆನಪಿರಲಿ, 53ನೇ ವಿಧಿ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತವೆ. ಹಾಗಾದರೆ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಸಿಕೊಂಡು ಹೋಗುವವರು ಯಾರು ಅಂತಂದರೆ ಪ್ರಧಾನಮಂತ್ರಿ ಮತ್ತು ಅವರ ಸಚಿವ ಸಂಪುಟವು ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತವೆ. ಯಾರ ಹೆಸರಿನ ಮೇಲೆ? ರಾಷ್ಟ್ರಪತಿಯವರ ಹೆಸರಿನ ಮೇಲೆ ಪ್ರಧಾನಮಂತ್ರಿ ಮತ್ತು ಅವರ ಸಚಿವ ಸಂಪುಟವು ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತವೆ.
ಏನಂತಿರ್ತೀವಿ? ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥ, ರಬ್ಬರ್ ಸ್ಟಾಂಪ್, ಉತ್ಸವ ಮೂರ್ತಿ ಅಂತಂದೇಳಿ ರಾಷ್ಟ್ರಪತಿಯವರನ್ನ ಕರಿತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ ರಾಷ್ಟ್ರಪತಿಯ ಹೆಸರಿನಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಗಳನ್ನ ಪ್ರಧಾನಮಂತ್ರಿ ಮತ್ತು ಅವನ ಸಚಿವ ಸಂಪುಟವು ನಡೆಸ್ಕೊಂಡು ಹೋಗ್ತದ. ಅವನ್ ಏನಿರಲ್ಲ ಅಲ್ಲಿ, ಯಾರು? ರಾಷ್ಟ್ರಪತಿಯವ್ರದ್ದು. ಹಾಗಾಗಿ ರಾಷ್ಟ್ರಪತಿಯವರನ್ನ ನಾವು ಏನಂತ ಹೇಳ್ತೀವಿ? ಕೇಂದ್ರ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥ. ಕೇಂದ್ರ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥ. ಕೇಂದ್ರ ಸರ್ಕಾರದ ನೈಜ ಮುಖ್ಯಸ್ಥ ಯಾರು? ಪ್ರಧಾನಮಂತ್ರಿ. ಕೇಂದ್ರ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥ ಅಂತ ಹೇಳಿ ಯಾರು ಹೇಳ್ತೀವಿ? ರಾಷ್ಟ್ರಪತಿಯವರನ್ನ. ರಬ್ಬರ್ ಸ್ಟಾಂಪ್ ಅಂತ ಹೇಳಿ ಕರಿತೀವಿ ರಾಷ್ಟ್ರಪತಿಯವರನ್ನ. ನಂತರ ಉತ್ಸವ ಮೂರ್ತಿ ಅಂತ ಕೂಡ ಕರಿತೀವಿ. ಯಾರನ್ನ? ರಾಷ್ಟ್ರಪತಿಯವರನ್ನ. ಕೇಂದ್ರ ಸರ್ಕಾರದ ನಾಮಮಾತ್ರ ಮುಖ್ಯಸ್ಥ, ರಬ್ಬರ್ ಸ್ಟಾಂಪ್, ಉತ್ಸವ ಮೂರ್ತಿ ಅಂತ ಕೂಡ ನಾವು ಕರಿತೀವಿ. ಓಕೆ, ಇದು 53ನೇ ವಿಧಿ. ಏನಿರ್ತದ? ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯಗಳನ್ನ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತವೆ. 52ನೇ ವಿಧಿ ಏನಿರ್ತದ? ನಮ್ಮ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತಂದೇಳಿ ಹೇಳ್ತದ. ನೆಕ್ಸ್ಟ್ 54 ಮತ್ತು 55ನೇ ವಿಧಿ ಏನ್ ಹೇಳ್ತದ ಅನ್ನೋದನ್ನ ನೋಡ್ಕೋತೀವಿ. 54 ಮತ್ತು 55ನೇ ವಿಧಿ. 54 ಮತ್ತು 55ನೇ ವಿಧಿ ಏನ್ ಹೇಳ್ತದ ಅಂತಂದ್ರೆ ರಾಷ್ಟ್ರಪತಿಯವರ ಚುನಾವಣೆಯ ಬಗ್ಗೆ, ರಾಷ್ಟ್ರಪತಿಯ ಚುನಾವಣಾ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಯಾವುದು? 54 ಮತ್ತು 55 ಯಾವ ಬಗ್ಗೆ ಮಾಹಿತಿ ಕೊಡ್ತದ? ರಾಷ್ಟ್ರಪತಿಯವರ ಚುನಾವಣೆಯ ವಿಧಾನದ ಬಗ್ಗೆ ಮಾಹಿತಿಯನ್ನು ನೀಡ್ತದ. ನೆನಪಿರಲಿ, 1952ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆ, 1952ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆಯ ಅನುಸಾರವಾಗಿ ಚುನಾವಣಾ ಪ್ರಕ್ರಿಯೆ ನಡೀತಾ ಇತ್ತು. ನೆನಪಿರಲಿ, ವೆರಿ ಇಂಪಾರ್ಟೆಂಟ್. 1952ರ ರಾಷ್ಟ್ರಪತಿ ಚುನಾವಣೆ ಕಾಯ್ದೆ, 1952ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆಯ ಅನುಸಾರವಾಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಈ ಒಂದು 1952ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆಗೆ 1997ರಲ್ಲಿ ತಿದ್ದುಪಡಿ ಮಾಡಲಾಗ್ತದೆ. ತಿದ್ದುಪಡಿ ಮಾಡಿ ಅದನ್ನ 1997ರ ರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆ ಚುನಾವಣಾ ಕಾಯ್ದೆ. ಓಕೆ, 1952ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆಯನ್ನ 1997ರಲ್ಲಿ ತಿದ್ದುಪಡಿ ಮಾಡಿ ಅದನ್ನ 1997ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆ ಅಂತ ಏನ್ ಮಾಡ್ತದ. ಈ ಒಂದು 1997ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆಯ ಅನುಸಾರವಾಗಿ ಭಾರತದಲ್ಲಿ ಪ್ರಸ್ತುತ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ. ಓಕೆನಾ? 54 ಮತ್ತು 55ನೇ ವಿಧಿ ಏನಂತದ? ರಾಷ್ಟ್ರಪತಿಯವರ ಒಂದು ಚುನಾವಣೆಯ ಬಗ್ಗೆ ಮಾಹಿತಿ ನೀಡುತ್ತದ. 1952ರಲ್ಲಿ ರಾಷ್ಟ್ರಪತಿ ಚುನಾವಣಾ ಕಾಯ್ದೆ ಜಾರಿ ಬಂದಿತ್ತು. ಅದರಿಂದ ಚುನಾವಣಾ ಪ್ರಕ್ರಿಯೆ ನಡ್ಕೊಂಡು ಬಂದಿತ್ತು. ಆ ಒಂದು 1952ರ ಚುನಾವಣಾ ಕಾಯ್ದೆಗೆ 1997ರಲ್ಲಿ ತಿದ್ದುಪಡಿ ಮಾಡಿ 1997ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆ ಅಂತ ಕರೆದು ಆ ಒಂದು ಕಾಯ್ದೆಯ ಪ್ರಕಾರವಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಏನಾಗ್ತದ? ರಾಷ್ಟ್ರಪತಿ ಚುನಾವಣೆ ನಡೀತಾ ಇದೆ. ಹಾಗಾದ್ರೆ ಈ ಒಂದು 1997ರ ರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಳ್ತದ. ಓಕೆ, 54 ಯಾವ ಬಗ್ಗೆ ಹೇಳ್ತದ? ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ. ಹಾಗಾದ್ರೆ ರಾಷ್ಟ್ರಪತಿ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಸ್ಪರ್ಧಿಸಬೇಕಾದ್ರೆ, ರಾಷ್ಟ್ರಪತಿ ಚುನಾವಣೆಗೆ ಯಾವುದಾದರೂ ಒಬ್ಬ ಅಭ್ಯರ್ಥಿ ಸ್ಪರ್ಧಿಸಬೇಕಾದ್ರೆ ಆ ಸ್ಪರ್ಧೆ ಮಾಡುವಂತಹ ವ್ಯಕ್ತಿ ಹೇಳ್ತದ ಈ ಕಾಯ್ದೆ ಹೇಳೋದು. ಓಕೆನಾ? 1997ರ ರಾಷ್ಟ್ರಪತಿ ಚುನಾವಣಾ ಕಾಯ್ದೆ ಹೇಳ್ತದ ಯಾವುದಾದರೂ ಒಬ್ಬ ವ್ಯಕ್ತಿ, ಭಾರತೀಯ ವ್ಯಕ್ತಿ ರಾಷ್ಟ್ರಪತಿಯ ಚುನಾವಣೆಗೆ ಸ್ಪರ್ಧೆ ಮಾಡೋದಾದ್ರೆ ಅವನೇನ್ ಮಾಡಬೇಕು? 15,000 ರೂಪಾಯಿ, ಎಷ್ಟು? 15,000 ರೂಪಾಯಿಗಳನ್ನ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಭದ್ರತಾ
ಠೇವಣಿಯಾಗಿ, ಚುನಾವಣಾ ಭದ್ರತಾ ಠೇವಣಿಯಾಗಿ RBI ನಲ್ಲಿ ಇಡಬೇಕು. ನೆನಪಿರಲಿ, 54 ಮತ್ತು 55 ಇಲ್ಲಿ ಇರ್ತದ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಇರ್ತದ. ಹಾಗಾದ್ರೆ ಯಾವುದಾದರೂ ಒಬ್ಬ ವ್ಯಕ್ತಿ ರಾಷ್ಟ್ರಪತಿಯ ಚುನಾವಣೆಗೆ ನಿಲ್ಬೇಕಾದ್ರೆ ಅವ್ನು ಫಸ್ಟ್ ಏನ್ ಮಾಡಬೇಕು? 15,000 ರೂಪಾಯಿ ಠೇವಣಿಗಳನ್ನ 15,000 ರೂಪಾಯಿಗಳನ್ನ ಎಲ್ಲಿಡ್ಬೇಕು? RBI ನಲ್ಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಡಬೇಕು. ಯಾಕೆ ಇಡಬೇಕು ಅಂತಂದ್ರೆ ಚುನಾವಣಾ ಭದ್ರತಾ ನಿಧಿ ಅನ್ನುವಂತಹ ಹೆಸರಿನಲ್ಲಿ 15,000 ಠೇವಣಿಗಳನ್ನ ಇಡಬೇಕು. ಜೊತೆಗೆ ಯಾರಿರಬೇಕು? ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವಂತಹ ವ್ಯಕ್ತಿ. ಜೊತೆಗೆ ರಾಷ್ಟ್ರಪತಿಯ ಚುನಾವಣೆಗೆ ಸ್ಪರ್ಧಿಸುವಂತಹ ವ್ಯಕ್ತಿಯ ನಾಮಪತ್ರಕ್ಕೆ ನೆನಪಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ಬೇಕಂದ್ರೆ 15,000 ಠೇವಣಿಗಳನ್ನ RBI ನಲ್ಲಿ ಇರಬೇಕು. ಜೊತೆಗೆ ಆ ವ್ಯಕ್ತಿಯ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾನಲ್ಲ ಆ ವ್ಯಕ್ತಿಯ ಒಂದು ನಾಮಪತ್ರಕ್ಕೆ 50 ಜನ ಸಹಿ ಮಾಡಬೇಕು. ಎಷ್ಟು ಜನ? 50 ಜನ ಸಹಿ ಮಾಡಬೇಕು. ಯಾಕೆ ಮಾಡಬೇಕು 50 ಜನ? ನಾವು ನೀವು ಮಾಡೋಕ್ಕಾಗತ್ತಾ? ಇಲ್ಲ. ನೆನಪಿರಲಿ, ರಾಷ್ಟ್ರಪತಿಯ ಹುದ್ದೆಗೆ ಸ್ಪರ್ಧಿಸುವಂತಹ ವ್ಯಕ್ತಿಯ ಒಂದು ನಾಮಪತ್ರಕ್ಕೆ 50 ಜನ ಸಂಸತ್ತಿನ ಸದಸ್ಯರು. ಯಾರು? ಸಂಸತ್ತಿನ ಸದಸ್ಯರು. ಸಂಸತ್ ಅಂದ್ರೆ ಯಾರಿರ್ತಾರೆ? ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು. ಒಟ್ಟು ಎಷ್ಟು ಜನ ಸಹಿ ಮಾಡಬೇಕು? ಅವನ ನಾಮಪತ್ರಕ್ಕೆ 50 ಜನ ಸದಸ್ಯರು ಸಹಿ ಮಾಡಬೇಕು. ಎಷ್ಟು ಜನ? 50. ಯಾರು? ಸಂಸತ್ತಿನ ಸದಸ್ಯರು ಸಹಿ ಮಾಡಬೇಕು. ಒಂದು ವೇಳೆ ಏನಾದರೂ 50 ಜನ ಮಾಡಿಲ್ಲ, 49 ಜನ ಮಾಡಿದ್ದಾರೆ ಅಂತ ಕೂಡ ಬರಲ್ಲ. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವಂತಹ ವ್ಯಕ್ತಿಯ ನಾಮಪತ್ರಕ್ಕೆ 50 ಜನ ಸಂಸತ್ತಿನ ಸದಸ್ಯರು 50 ಜನ ಸಂಸತ್ತಿನ ಸದಸ್ಯರು ಅನುಮೋದಕರಾಗಿ ಅಥವಾ ಸೂಚಕರಾಗಿ ಸಹಿಯನ್ನ ಮಾಡಿರಬೇಕು. ಕಂಪಲ್ಸರಿ. ನೆಕ್ಸ್ಟ್, ರಾಷ್ಟ್ರಪತಿಯವರನ್ನ ನಾವು ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ, ರಾಷ್ಟ್ರಪತಿಯವರನ್ನ ಚುನಾಯಿಸುವ ವಿಧಾನ ಪ್ರತ್ಯಕ್ಷ ಚುನಾವಣೆ, ಪರೋಕ್ಷ ಚುನಾವಣೆ ಅಂತ ಕೇಳಿದ್ದಾರೆ. ಯಾವ ರೀತಿ ನೇಮಕ ಮಾಡ್ತೀವಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಯವರನ್ನ ನಾವು ಪ್ರತ್ಯಕ್ಷ ಚುನಾವಣೆಯ ಮೂಲಕ ನೇಮಕ ಮಾಡುವುದಿಲ್ಲ. ಪ್ರತ್ಯಕ್ಷ ಚುನಾವಣೆ ಅಂತಂದ್ರೇನು? ನಾವು ಅಂದ್ರೆ ಯಾರು? ಜನರು ಮತದಾನ ಮಾಡಬೇಕು. ಮತದಾನದ ಮೂಲಕ ಗೆದ್ದು ಬರಬೇಕು. ಜನಪ್ರತಿನಿಧಿ ಅಂತಾರೆ ಅವನ್ನ. ಅಂದ್ರೆ ಈಗ ರಾಷ್ಟ್ರಪತಿಯ ಒಂದು ಚುನಾವಣೆಯಲ್ಲಿ ಜನಸಾಮಾನ್ಯರು ಮತದಾನ ಮಾಡ್ತಾರಾ? ಇಲ್ಲ. ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳಿಂದ ರಾಷ್ಟ್ರಪತಿ ಆಗ್ತಾರೆ. ಅಂದ್ರೆ ನಾವು ಇಲ್ಲಿಂದ MLAಗಳನ್ನ ಕಳಿಸ್ತೀವಿ, MP ಗಳನ್ನ ಕಳಿಸ್ತೀವಿ. ಅವ್ರು ಏನ್ ಮಾಡ್ತಾರೆ? ನಮ್ಮ ದೇಶದ ಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿಯವರನ್ನ ನೇಮಕ ಮಾಡ್ತಾರೆ. ಹಾಗಾಗಿ ರಾಷ್ಟ್ರಪತಿಯ ಚುನಾವಣೆಯು ಒಂದು ಪರೋಕ್ಷ ಚುನಾವಣೆಯಾಗಿದೆ. ವೆರಿ 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 ಇಂಪಾರ್ಟೆಂಟ್. ರಾಷ್ಟ್ರಪತಿಯ ಚುನಾವಣೆ ಒಂದು ಪರೋಕ್ಷ ಚುನಾವಣೆಯಾಗಿದೆ. ಯಾವುದೇ ರೀತಿ ಪ್ರತ್ಯಕ್ಷವಾಗಿ ಅಲ್ಲ, ಪರೋಕ್ಷವಾಗಿ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಾರೆ. ಜನಪ್ರತಿನಿಧಿಗಳು ಪ್ರತ್ಯಕ್ಷವಾಗಿ, ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರೋರು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ. ನೆನಪಿರಲಿ, ರಾಷ್ಟ್ರಪತಿಯವರನ್ನ ಪರೋಕ್ಷ ಚುನಾವಣೆಯ ಮೂಲಕ ಜೊತೆಗೆ ಗುಪ್ತ ಮತದಾನದ ಮೂಲಕವಾಗಿ ನಮ್ಮ ದೇಶದ ಮೊದಲ ಪ್ರಜೆಯಾದಂತಹ ರಾಷ್ಟ್ರಪತಿಯವರನ್ನು ನಾವು ಆಯ್ಕೆ ಮಾಡ್ತೀವಿ. ಪ್ರತ್ಯಕ್ಷ ಚುನಾವಣೆ ಅಲ್ಲ, ಪರೋಕ್ಷ ಚುನಾವಣೆ. ಪರೋಕ್ಷ ಚುನಾವಣೆ ಯಾಕಿರ್ತೀವಿ? ನಾವು ಮತದಾನ ಮಾಡುವುದಿಲ್ಲ. ಹಾಗಾದರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತದಾನ ಮಾಡುವವರು ಯಾರು? ಅದು ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿವೆಲ್ಲ. ಓಕೆನಾ? ನೆನಪಿರಲಿ, ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತದಾನ ಮಾಡುವವರು, ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನ ಯಾರೆಲ್ಲ ಮಾಡ್ತಾರೆ ಅಂತಂದ್ರೆ, ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ವಿಧಾನಸಭೆಯ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದಂತಹ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನವನ್ನ ಮಾಡ್ತಾರೆ. ಯಾರ್ಯಾರು? ಲೋಕಸಭೆಯ ಸದಸ್ಯರು. ಫಸ್ಟ್ ಒನ್ ಯಾರು? ಲೋಕಸಭೆಯ ಸದಸ್ಯರು. ನೆಕ್ಸ್ಟ್, ರಾಜ್ಯಸಭೆಯ ಸದಸ್ಯರು.
ಪಾಂಡಿಚೇರಿಯ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಸದಸ್ಯರು. ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಸದಸ್ಯರು ಯಾರ ಮತದಾನಕ್ಕೆ? ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತದಾರರಾಗಿರ್ತಾರೆ, ಮತದಾನ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ವೆರಿ 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 ಇಂಪಾರ್ಟೆಂಟ್. ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತದಾರರು ಯಾರು ಅಂತಂದ್ರೆ ಫಸ್ಟ್ ಒನ್ ಲೋಕಸಭೆಯ ಸದಸ್ಯರು, ನೆಕ್ಸ್ಟ್ ರಾಜ್ಯಸಭೆಯ ಸದಸ್ಯರು, ಅನಂತರ ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರು, ಅನಂತರ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ವೆರಿ ವೆರಿ ಇಂಪಾರ್ಟೆಂಟ್ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾರರಾಗಿರ್ತಾರೆ. ಓಕೆ, ಯಾವುದೇ ಕಾರಣಕ್ಕೂ ರಾಜ್ಯಸಭೆಗೆ ಆಯ್ಕೆಯಾದಂತಹ ರಾಷ್ಟ್ರಪತಿಯಿಂದ ನಾಮಕರಣಗೊಂಡಂತಹ ರಾಜ್ಯಸಭೆಯ ಸದಸ್ಯರಾಗಿರ್ಬೋದು, ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಹಕ್ಕನ್ನ ಹೊಂದಿಲ್ಲ. ಯಾರು ಹೊಂದಿಲ್ಲ? ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈ ಕೆಳಗಿನ ಯಾರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನ ಮಾಡಲು ಅವಕಾಶವನ್ನು ಹೊಂದಿದ್ದಾರೆ? ಲೋಕಸಭೆಯ ಸದಸ್ಯರು, ರಾಷ್ಟ್ರಪತಿಯಿಂದ ನಾಮಕರಣಗೊಂಡ ರಾಜ್ಯಸಭಾ ಸದಸ್ಯರು, ವಿಧಾನಸಭೆಯ ಸದಸ್ಯರು, ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಸದಸ್ಯರು ಅಂತ ಕೇಳ್ತಾರೆ. ಯಾವುದರಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾರೆ. ಈ ಕೆಳಗಿನ ಯಾರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತದಾನ ಮಾಡಲು ಅವಕಾಶವನ್ನು ಹೊಂದಿಲ್ಲ ಅಂತ ಕೇಳ್ತಾರೆ. ಯಾರು? ರಾಷ್ಟ್ರಪತಿಯವರಿಂದ ನಾಮಕರಣಗೊಂಡಂತಹ ರಾಜ್ಯಸಭೆಯ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತದಾನ ಮಾಡಲು ಅವಕಾಶವನ್ನು ಹೊಂದಿಲ್ಲ ಅಂತೇಳಿ ನಾವು ನೋಡ್ತೇವೆ. ಓಕೆ, ಇಷ್ಟು ಕ್ಲಿಯರ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪ್ರಸ್ತುತ ಈಗಿನ ರಾಷ್ಟ್ರಪತಿ ಯಾರು? ಪ್ರಸ್ತುತ ರಾಷ್ಟ್ರಪತಿ ಯಾರು ಅಂತಂದ್ರೆ ರಾಮನಾಥ್ ಕೋವಿಂದ್. ರಾಮನಾಥ್ ಕೋವಿಂದ್ ಯಾವಾಗ ಭಾರತದ ರಾಷ್ಟ್ರಪತಿ? 2017ರಲ್ಲಿ ಭಾರತದ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ನೆನಪಿರಲಿ, ರಾಮನಾಥ್ ಕೋವಿಂದ್ ರವರು ಭಾರತದ ಎಷ್ಟನೇ ರಾಷ್ಟ್ರಪತಿ? 14ನೇ ರಾಷ್ಟ್ರಪತಿ. ರಾಮನಾಥ್ ಕೋವಿಂದ್ ಅವರು ಭಾರತದ 14ನೇ ರಾಷ್ಟ್ರಪತಿ. ಹಾಗಾದ್ರೆ ಪ್ರಶ್ನೆ ಕೇಳ್ತಾರೆ, 2017ರಲ್ಲಿ ನಡೆದಂತಹ ರಾಷ್ಟ್ರಪತಿ ಚುನಾವಣೆಯು ಎಷ್ಟನೇ ರಾಷ್ಟ್ರಪತಿ ಚುನಾವಣೆ ಆಗಿದೆ ಅಂತ ಕೇಳ್ತಾರೆ. ಆಪ್ಷನ್ 15, 16, 14, 13. ನಾವು ಯಾವ್ದಾಗ್ತೀವಿ? 14ನೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂದ್ರೆ 14ನೇ ರಾಷ್ಟ್ರಪತಿ ಚುನಾವಣೆ ಆಗಿರುತ್ತೆ ಅಂತೇಳಿ 14ನೇದಾಗ್ತೀವಿ. ಅಲ್ಲ, 2017ರಲ್ಲಿ ನಡೆದಂತಹ ರಾಷ್ಟ್ರಪತಿ ಚುನಾವಣೆಯು 15ನೇ ರಾಷ್ಟ್ರಪತಿ ಚುನಾವಣೆ. ಎಷ್ಟನೇದು? 15ನೇ ರಾಷ್ಟ್ರಪತಿ ಚುನಾವಣೆ. ಹಾಗಾದ್ರೆ ರಾಮನಾಥ್ ಕೋವಿಂದ್ ರವರು ಭಾರತದ ಎಷ್ಟನೇ ರಾಷ್ಟ್ರಪತಿ ಅಂತಂದ್ರೆ 14ನೇ ರಾಷ್ಟ್ರಪತಿ. ಹೇಗೆ ಸಾಧ್ಯ ಅದು ಅಂತೀರಾ? 15ನೇ ರಾಷ್ಟ್ರಪತಿ ಚುನಾವಣೆ ಹೌದು, 14ನೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೌದು. ಯಾಕಂದ್ರೆ 2 ಬಾರಿ ರಾಷ್ಟ್ರಪತಿಯಾದಂತಹ ವ್ಯಕ್ತಿ ಯಾರಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇವರು ಭಾರತದಲ್ಲಿ 2 ಬಾರಿ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿದ ಏಕೈಕ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಭಾರತದಲ್ಲಿ ರಾಮನಾಥ್ ಕೋವಿಂದ್ ಅವರು 14ನೇ ರಾಷ್ಟ್ರಪತಿ. ಭಾರತದಲ್ಲಿ 2017ರಲ್ಲಿ ನಡೆದಂತಹ ರಾಷ್ಟ್ರಪತಿ ಚುನಾವಣೆ ಎಷ್ಟನೇ ಅಂತಂದ್ರೆ 15ನೇ ರಾಷ್ಟ್ರಪತಿ ಚುನಾವಣೆ. ಕ್ಲಿಯರ್? ಓಕೆ, 54, 55 ಯಾವ್ದ್ರ ಬಗ್ಗೆ ಹೇಳ್ತದ? ರಾಷ್ಟ್ರಪತಿ ಚುನಾವಣೆ ಬಗ್ಗೆ. ಹಾಗಾದ್ರೆ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಬೇಕಾದ್ರೆ ಒಬ್ಬ ವ್ಯಕ್ತಿ RBIನಲ್ಲಿ ಎಷ್ಟು ಅಮೌಂಟನ್ನು ಇರಬೇಕು? 15,000. ಯಾಕೆ ಇರಬೇಕು? ಚುನಾವಣಾ ಭದ್ರತಾ ನಿಧಿ ಅಂತ ಹೇಳಿಬೇಕು. ನೆನಪಿರಲಿ, ನಾವು ಈಗೆಲ್ಲ ಎಲೆಕ್ಷನ್ ಅಲ್ಲಿ ನೋಡ್ತೀವಿ, ಠೇವಣಿಗಳನ್ನು ಕಳ್ಕೊಂಡ್ಬಿಟ್ಟಿರುವಂಥದ್ದು. ಇದೇ ಠೇವಣಿ. ಒಂದು ವೇಳೆ ರಾಷ್ಟ್ರಪತಿ ಚುನಾವಣೆಗೆ ನಿಂತಹ ವ್ಯಕ್ತಿ ಆ ಚುನಾವಣೆಯಲ್ಲಿ ಗೆದ್ದಂದ್ರೆ 15,000 ರೂಪಾಯಿಗಳನ್ನು ವಾಪಸ್ ಕೊಡ್ತಾರೆ. ಸೋತರು ಕೂಡ ಕೊಡ್ತಾರೆ. ಆದರೆ 15,000 ರೂಪಾಯಿಗಳನ್ನು ವಾಪಸ್ ಕೊಡ್ತಾರೆ. ಆದರೆ 15,000 ರೂಪಾಯಿಗಳನ್ನು ಆ ವ್ಯಕ್ತಿ ಪಡೆದುಕೊಳ್ಬೇಕಪ್ಪ ಅಂದರೆ, ಸೋತರು ಕೂಡ ಪಡೆದುಕೊಳ್ಬೇಕಾದ್ರೆ ಆ ಚುನಾವಣಾ ಪ್ರಕ್ರಿಯೆಯಲ್ಲಿ 1/6 ಎಷ್ಟು? 1/6 1/6 ಮತಗಳನ್ನು ಕಂಪಲ್ಸರಿಯಾಗಿ
ವಿಧಾನಸಭೆ ಅಲ್ಲ, ರಾಜ್ಯಸಭೆ ಅಲ್ಲ. ಸಂಸತ್ತು ಅಂದ್ರೆ ಯಾರು? ಲೋಕಸಭೆ ಬಂತು, ರಾಜ್ಯಸಭೆ ಬಂತು. ಸಂಸತ್ತಿನ 50 ಜನ ಸದಸ್ಯರು ಸಹಿ ಹಾಕಿರಬೇಕು. ಹಾಗಾದ್ರೆ ಮತದಾರರು ಯಾರು ಅಂತಂದ್ರೆ ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ವಿಧಾನಸಭೆಯ ಸದಸ್ಯರು, ಅನಂತರ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಸದಸ್ಯರು. ಯಾರ್ಯಾರು ಭಾಗವಹಿಸಲ್ಲ ಅಂತಂದ್ರೆ ರಾಷ್ಟ್ರಪತಿಯಿಂದ ನಾಮಕರಣಗೊಂಡ ರಾಜ್ಯಸಭಾ ಸದಸ್ಯರು, ಅನಂತರ ವಿಧಾನ ಪರಿಷತ್ತಿನ ಸದಸ್ಯರು ಪಾಲ್ಗೊಳ್ಳಲ್ಲ. ಕ್ಲಿಯರ್? 54 ಮತ್ತು 55ನೇ 56ನೇ ವಿಧಿ ಏನು ಹೇಳ್ತದ ಅಂತಂದ್ರೆ ರಾಷ್ಟ್ರಪತಿಯವರ ಅಧಿಕಾರಾವಧಿಯ ಬಗ್ಗೆ ಮಾಹಿತಿಯನ್ನು ನೀಡ್ತದ. ಯಾವ ಬಗ್ಗೆ? ರಾಷ್ಟ್ರಪತಿಯವರ ಅಧಿಕಾರಾವಧಿ. ರಾಷ್ಟ್ರಪತಿಯವರ ಅಧಿಕಾರಾವಧಿಯ ಬಗ್ಗೆ ಮಾಹಿತಿ ನೀಡ್ತದ. ಹಾಗಾದ್ರೆ ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು? 5 ವರ್ಷ. ಹೌದು. ಯಾವಾಗಿನಿಂದ 5 ವರ್ಷ ರೀ? ಅದು ಬೇಕು. ರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ. ಯಾವಾಗಿನಿಂದ ಅಂತಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆದ್ದಾಗಿನಿಂದ ಹಂಗೆ ಕೇಳ್ತಾರೆ. ಇಲ್ಲ ನಾಮಪತ್ರ ಸಲ್ಲಿಸಿದಾಗಿನಿಂದ. ನೆನಪಿರಲಿ, ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನದಿಂದ. ಯಾವಾಗ? ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳವರೆಗೆ ಅಧಿಕಾರದಲ್ಲಿರ್ತಾರೆ. ಯಾವಾಗ? ಪ್ರಮಾಣ ವಚನವನ್ನ, ವೆರಿ ವೆರಿ ಇಂಪಾರ್ಟೆಂಟ್, ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳವರೆಗೆ ಅವರೇನು ಮಾಡ್ತಾರೆ? ರಾಷ್ಟ್ರಪತಿಯ ಹುದ್ದೆಯಲ್ಲಿ ಇರ್ತಾರೆ. ಯಾವಾಗಿಂದ ಅಂದರೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನದಿಂದ. ಒಂದು ವೇಳೆ ಏನಾದರೂ ಗೆದ್ದ, ಪ್ರಮಾಣ ವಚನವನ್ನು ಸ್ವೀಕರಿಸಿ 5 ವರ್ಷ ಅಧಿಕಾರಾವಧಿ ನಡೆಸ್ತಾ ಇರ್ತಾನೆ. ನಡೆಸುವಂತಹ ಒಂದು ಅವಧಿಯಲ್ಲಿ ಮಧ್ಯದಲ್ಲಿ ಒಂದು ವೇಳೆ ಏನಾದರೂ ರಾಷ್ಟ್ರಪತಿ ಹುದ್ದೆ ನಿರ್ವಹಿಸಲಿಕ್ಕೆ ಆ ವ್ಯಕ್ತಿಗೆ ಇಷ್ಟ ಹೋಯಿತು ಅಂದರೆ ಇಲ್ಲಪ್ಪ ಸಾಕು, ನಮಗೆ ರಾಷ್ಟ್ರಪತಿ ಹುದ್ದೆ ಸಾಕು, ಏನೋ ಇಲ್ಲ ಅನಾರೋಗ್ಯದ ಸಮಸ್ಯೆಯಿಂದಾಗಿರ್ಬೋದು, ಏನೋ ವೈಯಕ್ತಿಕ ಕಾರಣದಿಂದಾಗಿರ್ಬೋದು, ಇಲ್ಲ ಆರೋಗ್ಯದ ಸಮಸ್ಯೆಯಿಂದಾಗಿರ್ಬೋದು, ಈ ಎಲ್ಲ ಕಾರಣಗಳಿಂದ ಒಂದು ವೇಳೆ ಏನಾದರೂ ಆ ವ್ಯಕ್ತಿ ತನ್ನ ಅಧಿಕಾರ ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿಯೇ ಆ ಹುದ್ದೆ ಸಾಕು ಅಂದ್ಕೊಂಡ್ರೆ ಅವಾಗ ತನ್ನ ರಾಜೀನಾಮೆಯನ್ನು ಸಲ್ಲಿಸ್ತಾನೆ. ಇಲ್ಲಪ್ಪ ನಾವೇನು ಮಾಡೋದಾಗಲ್ಲ, ರಾಷ್ಟ್ರಪತಿ ಹುದ್ದೆಯನ್ನು ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ ಅಂತೇಳಿ ಒಂದು ವೇಳೆ ಏನಾದರೂ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹಾಗಾದರೆ ರಾಷ್ಟ್ರಪತಿ ತನ್ನ ಹುದ್ದೆಯಿಂದ ನಿರ್ಗಮಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯು ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾನೆ? ಕೇಳ್ತಾರೆ, ಎಕ್ಸಾಂಪಲ್ ಕೇಳಿದ್ದಾರೆ. ರಾಷ್ಟ್ರಪತಿಯವರು ಈ ಕೆಳಗಿನವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸುತ್ತಾರೆ. ರಾಜ್ಯಸಭೆಯ ಸದಸ್ಯರಿಗೆ, ಲೋಕಸಭೆ ಸ್ಪೀಕರ್ ಅವರಿಗೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ, ಉಪರಾಷ್ಟ್ರಪತಿಯವರಿಗೆ ಅಂತ ಹೇಳ್ತಾರೆ. ಯಾರಿಗೆ? ಉಪರಾಷ್ಟ್ರಪತಿಯವರಿಗೆ. ರಾಷ್ಟ್ರಪತಿಯು ತನ್ನ ರಾಜೀನಾಮೆ ಪತ್ರವನ್ನ ರಾಜೀನಾಮೆ ಪತ್ರವನ್ನ ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು. ಹಾಗೆ ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು. ಅಧಿಕಾರಾವಧಿ ಮುಗಿಯುವುದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ಏನಾದರೂ ರಾಷ್ಟ್ರಪತಿ ತನ್ನ ಹುದ್ದೆಯಿಂದ ನಿರ್ಗಮಿಸಬೇಕು ಅಂದ್ಕೊಂಡ್ರೆ ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು. ಹಾಗಾದರೆ ಈ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ಸಲ್ಲಿಸಿದಂತಹ ರಾಜೀನಾಮೆ ಪತ್ರವನ್ನು ತಗೊಂಡು ಗಮನ ಕೊಡಕ್ಕಾಗುತ್ತಾ? ಆಗಲ್ಲ. ಎಲ್ಲರೂ ಹೋದ್ರು ರಾಜೀನಾಮೆ ಕೊಟ್ಟು ಹೋಗ್ತಾರ, ಅವ್ರು ಹೋದ್ಮೇಲೆ ನಾನೇ ಆಗಿರ್ಬೋದು ಅಂತೇಳಿ ಕೊಡಕ್ಕೆ ಬರಲ್ಲ. ಒಂದು ವೇಳೆ ರಾಷ್ಟ್ರಪತಿ ತನ್ನ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸಿದ ತಕ್ಷಣ ಉಪರಾಷ್ಟ್ರಪತಿ ಏನು ಮಾಡಬೇಕಂದ್ರೆ ರಾಷ್ಟ್ರಪತಿಯವರು ರಾಜೀನಾಮೆ ಪತ್ರವನ್ನು ನನಗೆ ಅಂದರೆ ಉಪರಾಷ್ಟ್ರಪತಿಯಾದಂತಹ ನನಗೆ ಸಲ್ಲಿಸಿದ್ದಾರೆ ಎನ್ನುವಂತಹ ವಿಷಯವನ್ನು ಯಾರಿಗೆ ತಿಳಿಸಬೇಕು ಅಂತಂದರೆ ಲೋಕಸಭೆಯ ಸ್ಪೀಕರ್ ಅವರಿಗೆ. ಯಾರಿಗೆ? ಲೋಕಸಭೆಯ ಸ್ಪೀಕರ್ ಅವರಿಗೆ ತನ್ನ ಈ ಒಂದು ಮಾಹಿತಿಯನ್ನು ನೀಡಬೇಕು. ರಾಷ್ಟ್ರಪತಿಯವರು ರಾಜೀನಾಮೆಯನ್ನು ನೀಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಉಪರಾಷ್ಟ್ರಪತಿ ಯಾರಿಗೆ ತಿಳಿಸಬೇಕು? ಲೋಕಸಭೆಯ ಸ್ಪೀಕರ್ ಅವರಿಗೆ ತಿಳಿಸಬೇಕು. ಓಕೆ. ಇಲ್ಲ ಒಂದು ವೇಳೆ ರಾಜೀನಾಮೆ ನೀಡಲಿಲ್ಲ, ಆ ರಾಷ್ಟ್ರಪತಿ ತನ್ನ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಎಷ್ಟು ವರ್ಷ ಅಧಿಕಾರದಲ್ಲಿರ್ತಾನೆ? ಒಂದು ವೇಳೆ ರಾಜೀನಾಮೆ ನೀಡಿಲ್ಲ ಅಂದರೆ 5 ವರ್ಷಗಳವರೆಗೆ. ಇಲ್ಲಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಿಂದ 5 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾನೆ. ನೆನಪಿರಲಿ, 5 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ರಾಷ್ಟ್ರಪತಿಯಾಗಿ
ವರ್ಷ ಮುಗಿದ ನಂತರ ಚುನಾವಣೆ ಘೋಷಣೆ ಮಾಡಲ್ಲ. ಆ 5 ವರ್ಷ ಮುಗಿಯುವ ಇನ್ನ 60 ದಿನಗಳು, 60 ದಿನ ಅಂದರೆ ಇಲ್ಲಿಂದ ಅಧಿಕಾರಾವಧಿ ಸ್ಟಾರ್ಟ್ ಮಾಡ್ತಾರಲ್ಲ, ಅಧಿಕಾರಾವಧಿ ಸ್ಟಾರ್ಟ್ ಮಾಡಿ 5 ವರ್ಷ ಮುಗಿಯುವುದಕ್ಕಿಂತ 60 ದಿನಗಳ ಮುಂಚಿತವಾಗಿ ಕೇಂದ್ರ ಚುನಾವಣಾ ಆಯೋಗ, ನೆನಪಿರಲಿ, ವೆರಿ 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 ಇಂಪಾರ್ಟೆಂಟ್, ರಾಷ್ಟ್ರಪತಿ ತನ್ನ 5 ವರ್ಷದ ಅಧಿಕಾರಾವಧಿ ಮುಗಿಯುವ ಎಷ್ಟು ದಿನಗಳ ಮುಂಚಿತವಾಗಿ ಅಥವಾ ಎಷ್ಟು ತಿಂಗಳ ಮುಂಚಿತವಾಗಿ ರಾಷ್ಟ್ರಪತಿ ಚುನಾವಣೆಯನ್ನು ಘೋಷಿಸಬೇಕು ಅಂತ ಕೇಳ್ತಾರೆ. ನೆನಪಿರಲಿ, ಒಬ್ಬ ವ್ಯಕ್ತಿ ತನ್ನ 5 ವರ್ಷದ ಅಧಿಕಾರಾವಧಿ ಮುಗಿಯೋದಕ್ಕಿಂತ 60 ದಿನಗಳ ಮುಂಚಿತವಾಗಿ ಕೇಂದ್ರ ಚುನಾವಣಾ ಆಯೋಗವು ರಾಷ್ಟ್ರಪತಿಯವರ ಚುನಾವಣೆಯನ್ನು ಘೋಷಣೆ ಮಾಡಬೇಕು. ಆ 5 ವರ್ಷ ಕ್ಲಿಯರ್ ಆಗಿ ಆ 60 ದಿನಗಳಲ್ಲಿ ಹೊಸ ರಾಷ್ಟ್ರಪತಿಯನ್ನು ನೇಮಕ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ 60 ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿ ಚುನಾವಣೆಯನ್ನು ಘೋಷಣೆ ಮಾಡ್ತಾರೆ. ಓಕೆ, ಯಾವಾಗಿಂದರೆ 5 ವರ್ಷ ಮುಗಿದಿನ 60 ದಿನ ಮುಂಚೆ, 5 ವರ್ಷಕ್ಕಿಂತ 60 ದಿನ ಇದ್ದಾಗ. ಕ್ಲಿಯರ್? 56ನೇ ವಿಧಿ ಏನಿರ್ತದ, ರಾಷ್ಟ್ರಪತಿಯವರ ಅಧಿಕಾರಾವಧಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. 57ನೇ ವಿಧಿ. ಓಕೆ, 57ನೇ ವಿಧಿ ಏನು ಹೇಳ್ತದ ಅಂತಂದ್ರೆ, ಇದು ರಾಷ್ಟ್ರಪತಿಯವರ ಪುನರ್ ಆಯ್ಕೆಯ ಬಗ್ಗೆ ಮಾಹಿತಿ ನೀಡ್ತದ. ಯಾವುದ್ರ ಬಗ್ಗೆ? ರಾಷ್ಟ್ರಪತಿಯವರ ಪುನರ್ ಆಯ್ಕೆಯ ಬಗ್ಗೆ. ಯಾವುದ್ರ ಬಗ್ಗೆ? ಪುನರ್ ಆಯ್ಕೆಯ ಬಗ್ಗೆ ಮಾಹಿತಿ ನೀಡ್ತದ. ನೆನಪಿರಲಿ, ಒಬ್ಬ ವ್ಯಕ್ತಿ ನಮ್ಮ ಭಾರತದಲ್ಲಿ ಎಷ್ಟು ಬಾರಿ ಆದರೂ ಕೂಡ ರಾಷ್ಟ್ರಪತಿ ಆಗ್ಬೋದು. ಆದರೆ ಇದುವರೆಗೂ 2 ಬಾರಿ ಒಬ್ಬರೇ ಆಗಿರೋದು. ಅವ್ರು ಯಾರಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ನೆನಪಿರಲಿ, ನಮ್ಮ ಭಾರತದಲ್ಲಿ ರಾಷ್ಟ್ರಪತಿ ಹುದ್ದೆಯಲ್ಲಿ ಎಷ್ಟು ಬಾರಿ ಬೇಕಾದ್ರೆ 5 ವರ್ಷ ಆದಮೇಲೆ ಪುನಃ ಆಗ್ಬೋದು. ಓಕೆ, ಆದರೆ ಅಮೇರಿಕದ ಅಧ್ಯಕ್ಷನ ಅಧಿಕಾರವಾದ ಅಂದರೆ 2 ಸಾರಿ ಆಗಬೇಕಷ್ಟೇ, 3ನೇ ಸಾರಿ ಆಗಕ್ಕಿಲ್ಲ. ಓಕೆನಾ? ಅಮೇರಿಕದ ಅಧ್ಯಕ್ಷನ ಅಧಿಕಾರಾವಧಿ ಏನದಲ್ಲ, 2 ಅವಧಿಗಿಂತ ಹೆಚ್ಚು ಅವಧಿ ಕಾಲ ಅಧಿಕಾರದಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ. ಆದರೆ ನಮ್ಮ ಭಾರತದಲ್ಲಿ ಈ 57ನೇ ವಿಧಿನೇ ಹೇಳ್ತದ, ಏನಂತ? ರಾಷ್ಟ್ರಪತಿಯವರು ಎಷ್ಟು ಅವಧಿಗೆ ಬೇಕಾದರೂ ಕೂಡ ಪುನರ್ ಆಯ್ಕೆಯಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ರಾಷ್ಟ್ರಪತಿಯವರು ಪುನರ್ ಆಯ್ಕೆಯ ಬಗ್ಗೆ ಅವಕಾಶ ಮಾಡಿಕೊಟ್ಟ ವಿಧಿ ಯಾವುದು? 57ನೇ ವಿಧಿ. ಓಕೆ, 57ನೇ ವಿಧಿ ಆಯಿತು. ಈಗ 58ನೇ ವಿಧಿ. 58ನೇ ವಿಧಿ ಏನು ಹೇಳ್ತದ? ನೆನಪಿರಲಿ, 57 ಯಾವ್ರ ಬಗ್ಗೆ? ರಾಷ್ಟ್ರಪತಿಯವರ ಪುನರ್ ಆಯ್ಕೆಯ ಬಗ್ಗೆ. 58ನೇ ವಿಧಿ ಏನು ಹೇಳ್ತದ ಅಂತಂದರೆ, ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಬೇಕಾದ್ರೆ ಅವನು ಯಾವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಹಾಗಾದರೆ 58ನೇ ವಿಧಿ ಏನಾಗ್ತದ? ರಾಷ್ಟ್ರಪತಿಯಾಗಲು ಇರುವಂತಹ ಅರ್ಹತೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತದ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಹತೆಗಳು, ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಬೇಕಾದ್ರೆ ಅವನಿಗೆ ಇರಬೇಕಾದಂತಹ ಅರ್ಹತೆಗಳ ಬಗ್ಗೆ ತಿಳಿಸುವಂತಹ ವಿಧಿ ಯಾವುದು ಅಂತಂದರೆ 58ನೇ ವಿಧಿ. ಹಾಗಾಗಿ ಅವನಿಗೆ ಯಾವೆಲ್ಲ ಅರ್ಹತೆ ಇರಬೇಕಂತಂದರೆ, ಮೊದಲು ನಮ್ಗೆ ಕಾಮನ್ ಆಗಿ ಗೊತ್ತಿರಬೇಕು, ಭಾರತದ ಪ್ರಜೆಯಾಗಿರಬೇಕು. ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ನಂತರ ಅವನು 35 ವರ್ಷ ವಯಸ್ಸಾಗಿರಬೇಕು. ಇದು ಇಂಪಾರ್ಟೆಂಟ್. 35 ವರ್ಷ ವಯಸ್ಸಾಗಿರಬೇಕು. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವಂತಹ ವ್ಯಕ್ತಿಗೆ 35 ವರ್ಷ ವಯಸ್ಸಾಗಿರಬೇಕು. ಇಲ್ರಿ ನಾನು 34 ಅದವ, ನಾನು ಚುನಾವಣೆಗೆ ನಿಲ್ತೀನಿ ಅಂದರೆ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ, ಈ ಒಂದು 58ನೇ ವಿಧಿ ಹೇಳ್ತದ ಏನಂತ? ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲಬೇಕಾದ್ರೆ ಆ ವ್ಯಕ್ತಿಗೆ ಎಷ್ಟು ವರ್ಷ ಇರಬೇಕಂತ ಹೇಳಿದ್ರೆ 35 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್, ದಿವಾಳಿಕೋರನಾಗಿರಬಾರ್ದು. ಏನು ದಿವಾಳಿಕೋರ ಅಂತಂದರೆ, ರಾಷ್ಟ್ರಪತಿ ಚುನಾವಣೆಗೆ ನಿಂತಂತೇಳಿ ಬಂದಂಥ ವ್ಯಕ್ತಿ ಊರು ತುಂಬ ಸಾಲ ಮಾಡ್ಕೊಂಡು ಹೇಳಿದ್ರೆ ರಾಷ್ಟ್ರಪತಿ ಆದ್ಮೇಲೆ ಆ ಸಾಲ ಕೇಳೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಆ ವ್ಯಕ್ತಿ ಏನು ಮಾಡಿರ್ಬಾರ್ದು? ದಿವಾಳಿಕೋರನಾಗಿರಬಾರ್ದು. ಓಕೆನಾ? ನೆಕ್ಸ್ಟ್, ಅನಂತರದಲ್ಲಿ ಏನು ಅಂತಂದರೆ, ಲಾಭದಾಯಕ ಹುದ್ದೆಯಲ್ಲಿರಬಾರ್ದು. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವಂತಹ ವ್ಯಕ್ತಿ ಯಾವುದೇ ರೀತಿಯ ಒಂದು ಲಾಭದಾಯಕ ಅಂದರೆ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು. ಓಕೆ, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವಂತಹ ವ್ಯಕ್ತಿಯ ಅರ್ಹತೆಗಳು: ಮೊದಲೇದು ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಅನಂತರ ದಿವಾಳಿಕೋರನಾಗಿರಬಾರ್ದು, ಅನಂತರ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು ಅಂದರೆ ಸರ್ಕಾರಿ
ಖಾಸಗಿ ಹುದ್ದೆಯನ್ನು ಹೊಂದಿರಬಾರದು, ಯಾವುದೇ ರೀತಿಯ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಅನ್ನುವಂತಹ ವಿಷಯವನ್ನು ತಿಳಿಸ್ತದೆ. ಎಷ್ಟನೇ ವಿಧಿ? 58ನೇ ವಿಧಿ. ಈ 59ನೇ ವಿಧಿ ಏನ್ ಹೇಳ್ತದ ಅಂತಂದ್ರೆ ರಾಷ್ಟ್ರಪತಿಯ ವೇತನ ಮತ್ತು ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತದ. ಯಾವುದು? ವೇತನ ಮತ್ತು ಸೌಲಭ್ಯ. ಎಷ್ಟನೇ ವಿಧಿ? 59ನೇ ವಿಧಿ. 59ನೇ ವಿಧಿ ಏನಿರ್ತದ? ರಾಷ್ಟ್ರಪತಿಯವರಿಗೆ ಎಷ್ಟು ವೇತನವನ್ನು ನೀಡಬೇಕು, ರಾಷ್ಟ್ರಪತಿಯವರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತಹ ವಿಷಯವನ್ನು ತಿಳಿಸ್ತದೆ. ಹಾಗಾದ್ರೆ ಈ ಪ್ರಶ್ನೆ ರಾಷ್ಟ್ರಪತಿಯವರ ವೇತನವನ್ನ, ರಾಷ್ಟ್ರಪತಿಯವರ ಸೌಲಭ್ಯಗಳನ್ನ ನಿರ್ಧರಿಸುವವರು ಯಾರು ಅಂತಂದೇ ಕೇಳ್ತಾರೆ. ರಾಷ್ಟ್ರಪತಿಯವರ ವೇತನ ಮತ್ತು ಸೌಲಭ್ಯಗಳನ್ನು ನಿರ್ಧರಿಸುವವರು ಯಾರಂತಂದ್ರೆ ಸಂಸತ್ತು. ಯಾರು? ಸಂಸತ್ತು. ಹಾಗಾದ್ರೆ ಪ್ರಸ್ತುತ ರಾಷ್ಟ್ರಪತಿಯವರ ವೇತನ ಎಷ್ಟು ಅಂತಂದ್ರೆ 2018ರ ವೇತನದ ಪ್ರಕಾರ, 2018ರ ಒಂದು ಹೊಸ ವೇತನದ ಪ್ರಕಾರ ರಾಷ್ಟ್ರಪತಿಯವರ ವೇತನ ಪ್ರಸ್ತುತ 5 ಲಕ್ಷ. 2018ರ ಒಂದು ಹೊಸ ವೇತನದ ಪ್ರಕಾರ ಇವರ ಒಂದು ವೇತನ ಎಷ್ಟಿದೆ? 5 ಲಕ್ಷ. ಒಂದು ತಿಂಗಳಿಗೆ 5 ಲಕ್ಷ. 2018ಕ್ಕಿಂತ ಮುಂಚಿತವಾಗಿ 1.5 ಲಕ್ಷ ಇತ್ತು. ನೆನಪಿರಲಿ, 2018ರಲ್ಲಿ 5 ಲಕ್ಷ ರೂಪಾಯಿಗಳನ್ನು ಮಾಡಲಾಯಿತು. ನೆನಪಿರಲಿ, ಭಾರತದ ರಾಷ್ಟ್ರಪತಿಯವರ ವೇತನವನ್ನು ನಿರ್ಧರಿಸುವವರು ಯಾರು, ಸೌಲಭ್ಯವನ್ನು ನಿರ್ಧರಿಸುವವರು ಯಾರು ಅಂತಂದರೆ ಸಂಸತ್ತು. ಕಾಲಕ್ಕೆ ತಕ್ಕಂತೆ ಸಂಸತ್ತು ರಾಷ್ಟ್ರಪತಿಯವರ ವೇತನವನ್ನು ನಿರ್ಧರಿಸ್ತದ. ಹಾಗಾದರೆ 2018ರ ಹೊಸ ವೇತನದ ಪ್ರಕಾರ ಪ್ರಸ್ತುತ ರಾಷ್ಟ್ರಪತಿಯವರ ವೇತನ ಎಷ್ಟಿದೆ ಅಂತಂದರೆ ತಿಂಗಳಿಗೆ 5 ಲಕ್ಷ. ರಾಷ್ಟ್ರಪತಿಯವರ ತಿಂಗಳಿಗೆ 5 ಲಕ್ಷ ಯಾರಿಗಲ್ಲ ಗೊತ್ತಿಲ್ಲ. ಒಂದು ತಿಂಗಳಿಗೆ 5 ಲಕ್ಷ ರೂಪಾಯಿಗಳನ್ನು ಒಳಗೊಂಡಿದೆ. 2018ರ ಮುಂಚಿತವಾಗಿ ಎಷ್ಟಿತ್ತು ಅಂದರೆ 1.5 ಲಕ್ಷ ಇತ್ತು. ಹಾಗಾದರೆ ನೆನಪಿರಲಿ, ನಿರ್ಧರಿಸುವವರು ಸಂಸತ್ತು. ರಾಷ್ಟ್ರಪತಿಯವರ ವೇತನವನ್ನು ಯಾವುದರಿಂದ ನೀಡ್ತಾರೆ ಅಂತಂದರೆ ಕೇಂದ್ರ ಸಂಚಿತ ನಿಧಿಯಿಂದ. ಕೇಂದ್ರ ಸಂಚಿತ ನಿಧಿಯಿಂದ ರಾಷ್ಟ್ರಪತಿಯವರ ವೇತನವನ್ನು ನಿರ್ಧರಿಸುವವರು ಸಂಸತ್ತು. ಪ್ರಸ್ತುತ ವೇತನ 5 ಲಕ್ಷ. ಆ ವೇತನವನ್ನು ಯಾವ ಒಂದು ಮೂಲದಿಂದ ನೀಡ್ತಾರೆ ಅಂತಂದರೆ ಕೇಂದ್ರ ಸಂಚಿತ ನಿಧಿಯಿಂದ. ಕೇಂದ್ರ ಸಂಚಿತ ನಿಧಿಯಿಂದ ರಾಷ್ಟ್ರಪತಿಯವರ ವೇತನವನ್ನು ನೀಡಲಾಗ್ತದೆ. ಹಾಗಾದರೆ ಕೇಂದ್ರ ಸಂಚಿತ ನಿಧಿ ಅಂದರೆ ಏನು ಅನ್ನೋದನ್ನು ನೋಡೋಣ. ಫಸ್ಟ್ ಕೇಂದ್ರ ಸಂಚಿತ ನಿಧಿ. ಈ ಕೇಂದ್ರ ಸಂಚಿತ ನಿಧಿಯನ್ನ ಭಾರತದ ಒಂದು ಆಕಸ್ಮಿಕ ನಿಧಿ ಅಂತ ಕರೀತಾರೆ. ಭಾರತದ ಒಂದು ಆಕಸ್ಮಿಕ ನಿಧಿ. ನೆನಪಿರಲಿ, ಕೇಂದ್ರ ಸಂಚಿತ ನಿಧಿಯನ್ನ ಭಾರತದ ಒಂದು ಆಕಸ್ಮಿಕ ನಿಧಿ ಅಂತ ಕರೀತಾರೆ. ಈ ಒಂದು ಕೇಂದ್ರ ಸಂಚಿತ ನಿಧಿಯನ್ನ ಸಂವಿಧಾನದ 267ರ 1ನೇ ಉಪವಿಧಿ, ಎಷ್ಟು? 267 1ನೇ ಉಪವಿಧಿ, 267 1ನೇ ಉಪವಿಧಿ ಅನ್ವಯ ಈ ಒಂದು ಕೇಂದ್ರ ಸಂಚಿತ ನಿಧಿಯನ್ನ ಸ್ಥಾಪನೆ ಮಾಡಲಾಯಿತು. ಕೇಂದ್ರ ಸಂಚಿತ ನಿಧಿಯಿಂದ ಯಾರಿಗೆ ವೇತನ ನೀಡಲಾಗ್ತದ? ರಾಷ್ಟ್ರಪತಿಯವರಿಗೆ. ಕೇಂದ್ರ ಸಂಚಿತ ನಿಧಿಯನ್ನ ಎಷ್ಟನೇ ವಿಧಿ ಅನುಸಾರ ಸ್ಥಾಪನೆ ಮಾಡಲಾಯಿತು? 267ರ 1ನೇ ಉಪವಿಧಿ ಅನ್ವಯ ಸ್ಥಾಪನೆ ಮಾಡಲಾಯಿತು. ಹಾಗಾದ್ರೆ ಕೇಂದ್ರ ಸಂಚಿತ ನಿಧಿಯಲ್ಲಿ ಗರಿಷ್ಠ ಎಷ್ಟು ಹಣವನ್ನು ಸಂಗ್ರಹಣೆ ಮಾಡಬಹುದು? ಕೇಂದ್ರ ಸಂಚಿತ ನಿಧಿಯಲ್ಲಿ ಗರಿಷ್ಠವಾಗಿ 500 ಕೋಟಿ ರೂಪಾಯಿಗಳನ್ನು ಸಂಗ್ರಹಣೆ ಮಾಡಬಹುದು ಅಥವಾ ಸಂಗ್ರಹಿಸಿರ್ಬೋದು. ಎಷ್ಟು? 500 ಕೋಟಿ. 500 ಕೋಟಿ. ಹಾಗಾದರೆ ಈ ಒಂದು ಕೇಂದ್ರ ಸಂಚಿತ ನಿಧಿಯನ್ನ 267 1ನೇ ಉಪವಿಧಿ ಅನ್ವಯ ಸ್ಥಾಪನೆ ಮಾಡಿದ್ವಲ್ಲ, ಆ ಕೇಂದ್ರ ಸಂಚಿತ ನಿಧಿಯನ್ನ ನಿರ್ವಹಿಸುವವರು ಯಾರು ಅಂತಂದ್ರೆ ರಾಷ್ಟ್ರಪತಿಯವರ ಹೆಸರಿನಲ್ಲಿ. ನೆನಪಿರಲಿ, ಕೇಂದ್ರ ಸಂಚಿತ ನಿಧಿಯನ್ನ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಭಾರತ ಸರ್ಕಾರದ ಕಾರ್ಯದರ್ಶಿ. ನೆನಪಿರಲಿ, ಈ ಸಂಚಿತ ನಿಧಿಯನ್ನು ನಿರ್ವಹಣೆ ಮಾಡೋರು ಏನಂದ್ರೆ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ, ಹಣಕಾಸು ಇಲಾಖೆ ಮತ್ತು ಆರ್ಥಿಕ ವ್ಯವಹಾರಗಳ ಇಲಾಖೆ. ಓಕೆ, ಭಾರತ ಸರ್ಕಾರದ ಕಾರ್ಯದರ್ಶಿ, ಹಣಕಾಸು ಸಚಿವಾಲಯ, ಅನಂತರ ಆರ್ಥಿಕ ವ್ಯವಹಾರಗಳ ಇಲಾಖೆ, ಈ 3 ಏನ್ ಮಾಡ್ತಾರೆ? ಕೇಂದ್ರ
ಇಲ್ಲ. ಯಾರು? ಭಾರತ ಸರ್ಕಾರದ ಕಾರ್ಯದರ್ಶಿ, ಅನಂತರ ಹಣಕಾಸು ಸಚಿವಾಲಯ, ಅನಂತರದಲ್ಲಿ ಯಾರು? ಕೇಂದ್ರ ಹಣಕಾಸು ವ್ಯವಹಾರಗಳ ಇಲಾಖೆ. ಈ ಮೂವರು ಯಾರ ಹೆಸರಿನಲ್ಲಿ? ರಾಷ್ಟ್ರಪತಿಯವರ ಹೆಸರಿನಲ್ಲಿ ಏನ್ ಮಾಡ್ತಾರೆ? ಆ ಕೇಂದ್ರ ಸಂಚಿತ ನಿಧಿಯನ್ನ ನಿರ್ವಹಣೆ ಮಾಡ್ತಾರೆ. ಓಕೆ, ಕೇಂದ್ರ ಸಂಚಿತ ನಿಧಿಯಿಂದ ರಾಷ್ಟ್ರಪತಿಗಳಿಗೆ ವೇತನ ನೀಡಲಾಗ್ತದೆ. ಅದೇ ರೀತಿಯಾಗಿ ಅವರಿಗೆ ಏನೆಲ್ಲ ಸೌಲಭ್ಯಗಳಿದಾವೆ ಅಂತಂದ್ರೆ ಉಚಿತ ಕರೆಂಟ್, ಉಚಿತ ಫೋನ್ ಬಿಲ್, ಉಚಿತ ಕಾರ್, ಉಚಿತ ಮನೆ, ಉಚಿತ ಡೀಸೆಲ್, ಉಚಿತ ಪೆಟ್ರೋಲ್ ಎಲ್ಲ ಫ್ರೀ. ಯಾರಿಗೆ? ಭಾರತದ ರಾಷ್ಟ್ರಪತಿಯವರಿಗೆ ಎಲ್ಲ ಉಚಿತವಾಗಿ ನೀಡಲಾಗ್ತದ. ಜೊತೆಗೆ ಉಚಿತ ನಿವಾಸಗಳನ್ನು ಕೂಡ ನೀಡಲಾಗ್ತದ. ಹಾಗಾದರೆ ರಾಷ್ಟ್ರಪತಿಯವರ ಒಂದು ಅಧಿಕೃತ ನಿವಾಸಗಳು ಎಲ್ಲಿದ್ದಾವೆ ಅಂತಂದರೆ ರಾಷ್ಟ್ರಪತಿಯವರ ಭವನ, ರಾಷ್ಟ್ರಪತಿ ಭವನ ದೆಹಲಿಯಲ್ಲಿದೆ. ರಾಷ್ಟ್ರಪತಿಯವರ ಭವನ ಎಲ್ಲಿದೆ? ದೆಹಲಿಯಲ್ಲಿದೆ. ರಾಷ್ಟ್ರಪತಿಯವರ ಒಂದು ನಿವಾಸ, ರಾಷ್ಟ್ರಪತಿಯವರ ಒಂದು ನಿವಾಸ ಎಲ್ಲಿದೆ ಅಂತಂದರೆ ಸಿಮ್ಲಾ, ಹಿಮಾಚಲ ಪ್ರದೇಶದಲ್ಲಿರುವಂತಹ ಸಿಮ್ಲಾದಲ್ಲಿ ರಾಷ್ಟ್ರಪತಿಯವರ ನಿವಾಸ ಇದೆ. ಅದೇ ರೀತಿಯಾಗಿ ರಾಷ್ಟ್ರಪತಿಯವರ ನಿಲಯ, ರಾಷ್ಟ್ರಪತಿಯವರ ನಿಲಯ ಎಲ್ಲಿದೆ ಅಂತಂದರೆ ಹೈದರಾಬಾದ್ನಲ್ಲಿದೆ. ಹೈದರಾಬಾದ್ ಎಲ್ಲಿ ಬರ್ತದ? ಆಂಧ್ರ ಪ್ರದೇಶವೇ ತೆಲಂಗಾಣ? ನೆನಪಿರಲಿ, ಹೈದರಾಬಾದ್ ತೆಲಂಗಾಣ ರಾಜ್ಯದ ರಾಜಧಾನಿ. ಓಕೆ, ರಾಷ್ಟ್ರಪತಿಯವರಿಗೆ ತಿಂಗಳಿಗೆ 5 ಲಕ್ಷ ರೂಪಾಯಿ ಸ್ಯಾಲರಿ, ಜೊತೆಗೆ ಉಚಿತ ಡೀಸೆಲ್, ಉಚಿತ ಫೋನ್ ಪೇ ಎಲ್ಲ ಫ್ರೀ. ಜೊತೆಗೆ ಅವರಿಗೆ ಇರಲಿಕ್ಕೆ ಇರುವಂತಹ ಅಧಿಕೃತ ನಿವಾಸಗಳು ರಾಷ್ಟ್ರಪತಿ ಭವನ ಏನಿದೆ ದೆಹಲಿಯಲ್ಲಿದೆ. ರಾಷ್ಟ್ರಪತಿ ನಿವಾಸ ಸಿಮ್ಲಾ ಎಲ್ಲಿ ಬರ್ತದ? ಹಿಮಾಚಲ ಪ್ರದೇಶ. ರಾಷ್ಟ್ರಪತಿ ನಿಲಯ ಹೈದರಾಬಾದ್. ಓಕೆ, ಈ ಒಂದು 59ನೇ ವಿಧಿ ರಾಷ್ಟ್ರಪತಿಯವರ ವೇತನ ಮತ್ತು ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. 60ನೇ ವಿಧಿ. ಓಕೆ, ನೆಕ್ಸ್ಟ್ 60ನೇ ವಿಧಿ. 59 ಆಯ್ತಾ? 60ನೇ ವಿಧಿ ಏನು ಹೇಳ್ತದ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವುದರ ಕುರಿತು ತಿಳಿಸ್ತದೆ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸುವಂತಹ ಮಾಹಿತಿಯನ್ನ ತಿಳಿಸುವಂತಹ ವಿಧಿ ಯಾವುದು ಅಂತಂದ್ರೆ 60 ಪ್ರಮಾಣ ವಚನ. ಓಕೆ, ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತಹ ವಿಷಯದ ಬಗ್ಗೆ ತಿಳಿಸುವಂತಹ ವಿಧಿ ಯಾವುದು ಅಂತಂದ್ರೆ ಯಾವುದು? 60ನೇ ವಿಧಿ. ಹಾಗಾದ್ರೆ ಇದು ಪ್ರಶ್ನೆ ಬೇಜಾಂಟಾಗಿ ಕೇಳಿದ್ದಾರೆ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತಂದೇಳಿ ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ರಾಜ್ಯಪಾಲರು ಅಂತ ಕೇಳ್ತಾರೆ. ಯಾರು? ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ನೆನಪಿರಲಿ, ಯಾರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವುದರ ಬಗ್ಗೆ ತಿಳಿಸುವಂತಹ ವಿಧಿ 60ನೇ ವಿಧಿ. ಹಾಗಾದ್ರೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರಲಿಲ್ಲಪ್ಪ, ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ರು, ಇಲ್ಲ ಸುಪ್ರೀಂ ಕೋರ್ಟ್ ಜ್ವರ ಬಂತು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅಂತಹ ಸಂದರ್ಭದಲ್ಲಿ ಯಾರು ಬೋಧಿಸ್ತಾರೆ ಅಂತಂದ್ರೆ ಆ ಸುಪ್ರೀಂ ಕೋರ್ಟಿನಲ್ಲಿರುವಂತಹ ಹಿರಿಯ ನ್ಯಾಯಾಧೀಶರು ಏನ್ ಮಾಡ್ತಾರೆ? ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ನಿಮ್ಮ ತಲೆ ಓಡ್ತಿರ್ಬೋದು, ಏನಂತ ಓಡ್ತದ ಅಂದ್ರೆ ಹಿರಿಯ ನ್ಯಾಯಾಧೀಶ ಕೂಡ ಇರಲಿಲ್ಲ ಅಂದ್ರೆ ಏನಿಲ್ಲ. ನೆನಪಿರಲಿ, ಹಿರಿಯ ನ್ಯಾಯಾಧೀಶ ಅಂದ್ರೆ ಅವನ ಕೆಳಗೆ ಇನ್ನೊಬ್ಬ ಹಿರಿಯ ಇರ್ತಾರೆ, ಅವನು ಒಂದ್ ವೇಳೆ ಅವಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡಿ ಮುಗಿತಾಗ್ತಾರೆ. ಓಕೆನಾ? ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಅನುಪಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಎಷ್ಟರಲ್ಲಿ? 60ನೇ ವಿಧಿ. ಓಕೆ, 61ನೇ ವಿಧಿ. ನೆಕ್ಸ್ಟ್ 71ನೇ ವಿಧಿ.